ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರ್ರಿ ಇವತ್ತು ಲಾಗ್ ಜಲ್ದಿನೇ ಎಲ್ಲ ಕೆಲಸ ಮಾಡ್ಕೊಂಡು ಕಸ ಬಾಂಡಿ ಎಲ್ಲ ಮಾಡ್ಕೊಂಡು ಲಾಗ್ ಚಾಲು ಮಾಡಿ ನೋಡ್ರಿ. ಯಾಕಂದ್ರೆ ಶ್ರಾವಣಿಯವ್ರದ್ದು ಜಾಕ ಆಗೈತಿ, ನಂದು ಜಾಕ ಆಗೈತ್ರಿ. ಬಟ್ಟೆನ ಒಗದು ಹಾಕಿನ್ರಿ, ನಂದೊಂದು ನೈಟಿ ಐತ್ರಿ. ಅವ್ರು ಜಾಕ ಮಾಡಿಸಿ ಬಟ್ಟೆ ಒಗದು ಹಾಕಿ ನೋಡ್ರಿ. ಇವಾಗ ಕರಿಗಡ್ಬು ಮಾಡ್ಬೇಕ್ರಿ. ನಿನ್ನೆ ಎಷ್ಟಾರು 4-5 ಉಳಿದಿದ್ದು ಶ್ರಾವಣಿಯವ್ರು ಒಂದು ಪ್ಯಾಕೆಟ್ ಹಾಲು ತರಿಸಿದ್ದೆ. ಹಾಲು ಹಾಕ್ಕೊಂಡು ಹೋಳ್ಗೆ ಉಂಡಾರಿ ಅವರು. ಕರಿಗಡ್ಬು ಬಟ್ಟೆ ಒಗದು ಹಾಕಿ ಎಲ್ಲ ಮಾಡಿದ್ರಂತೇಳಿ ಕರಿಗಡ್ಬು ಮಾಡ್ಬೇಕ್ರಿ. ಇವಾಗ ಹಿಟ್ಟು ನಾದಿಟ್ಟಿನಿ. ಒಂದು 4 ಕರಿಗಡ್ಬು ಒಂದು ಹಿಟ್ಟು ಉಳಿತಂದ್ರೆ ಒಂದು 4 ಪುರಿ ಮಾಡ್ಕೇರಿ ಬಿಟ್ರಾತ್ರಿ. ಅನ್ನ ಮಾಡ್ತೀನಿ, ಸಾಂಬಾರು ಐತೆ. ಇವತ್ತು ಅಡುಗೆದೇನು ಜಾಸ್ತಿ ಇಲ್ಲ ನೋಡ್ರಿ. ನಾ ಎಷ್ಟೊಂದು ಚಪಾತಿ ಅದಾವ್ರಿ, ನಿನ್ನೆ ಹೋಳಿಗೆ ಅದಾವು ಮಾಡೀನಿ. ಉಣ್ಣೋದೇ ಇಲ್ರಿ ಮಕ್ಕಳು. ಸಿಹಿ ಅಂದ್ರೆ ಉಣ್ಣಾಕ ನಾಯಕಂತಾರೆ, ನಮಗೂ ಸಿಹಿ ಅಂದ್ರೆ ಹೋಗಲ್ರಿ. ಚಪಾತಿಯನ್ನು ಹಂಗೆ ಕುಂತ ನೋಡ್ರಿ. ನಾನು ಹಂಗಂದ್ರೆ ಹೋಳ್ಗೆ ಹಿಟ್ಟನ್ನ ಭಾಳ ಆಗೈತಲ್ರಿ. ಹೋಳ್ಗೆ ಹಿಟ್ಟಿನ ಚಪಾತಿ ಒಂದು 4-5 ಆಗಿದ್ದು ಅವನ್ನ ಉಂಡೀನಿ ರೀ. ಆತ್ರಿ ಶ್ರಾವಣಿ ಏನು ಮಾಡ್ಯಾಡ್ರಿ, ಅಕ್ಕಿ ಹೋಳ್ಗೆ ಉಂಡಾರಿ. ಒಂದು ಹೋಳ್ಗೆ ಒಂದು ಅನ್ನ ಉಂಡ್ರ. ಅನ್ನನೇ ಭಾಳ ಉಂಡಾರಿ ಅವರು. ಇವತ್ತು ಅನ್ನ ಮಾಡಿ ಮಮ್ಮಿ ಅಂದರು. ಮಾಡಲ್ಲ ನಾನು, ಹೋಳ್ಗೆ ಉಂಡ್ರಿ ಅಂತಂದೆ. ಮತ್ತು ಒಂದು ಹೋಳ್ಗೆ ಅಕ್ಕಿ ಒಂದು ಹೋಳ್ಗೆ ಹಾಲು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಂಡ್ರಿ ಅವರು. ನಾಯಕಂತಾರೆ ಹೋಳ್ಗೆ ಉಣ್ಣಾಕ. ಸಿಹಿ ಉಣ್ಬೇಕಿಲ್ರಿ, ಉಣ್ಣಾಕ ನಾಯಕಂತಾರೆ ನೋಡ್ರಿ. ಇವತ್ತು ಒಂದು ಸ್ವಲ್ಪ ಕಣ್ಣು ಪರವಾಗಿಲ್ಲ ನೋಡ್ರಿ, ಕಮ್ಮಿ ಆಗೈತಿ ಎಲ್ಲ. ಇನ್ನು ಭಾಳ ನೋವಿತ್ತು ರೀ ಕಣ್ಣಿಂದು. 3 ದಿನ ಮಾತ್ರ ಭಾರಿ ಬೇನೆ ಆಯ್ತು ನೋಡ್ರಿ. ಏನಾತನ್ನ ಒಟ್ಟು ಗೊತ್ತಾಗಲಿಲ್ಲ ರೀ ಅದು. ಒಬ್ಬರು ಸಿಸ್ಟರು ದವಾಖಾನಿಗೆ ಹೋಗ್ಬೇಡ್ರಿ ಅಕ್ಕ, ತಡ ಮಾಡಬೇಡ್ರಿ ಅಂತ ಹೇಳಿದ್ರಿ. ಥ್ಯಾಂಕ್ಸ್ ನೋಡ್ರಿ. ಆದರೂ ನಮಗೂ ನಮ್ಮ ಮ್ಯಾಗೂ ಇಷ್ಟು ಕರುಣೆ ತೋರಿಸಿ ನೀವೆಲ್ಲೋ ನಾವೆಲ್ಲೋ ಎಲ್ಲಿ ಇರ್ತೀವಿ ರೀ, ನೀವು ಇಷ್ಟು ಕರುಣೆ ತೋರಿಸ್ತೀರಂದ್ರೆ ಥ್ಯಾಂಕ್ಸ್ ನೋಡ್ರಿ. ಕಮ್ಮಿ ಆಗೈತೆ ಎಲ್ಲ ಈ ಕಣ್ಣು. ಏನು ದವಾಖಾನಿಗೆ ಹೋಗಲ್ಲ ಸಿಸ್ಟರ್. ಕಣ್ಣು ನೋಡ್ರಿ ಎಲ್ಲ ಕಮ್ಮಿ ಆಗೈತೆ, ಬ್ಯಾನಿನೇ ಇಲ್ರಿ. ನೀನು ಭಾಳ ಇದಾಗೈತೆ ರೀ. ಇವತ್ತೆಲ್ಲ ಕಮ್ಮಿ ಆಗೈತೆ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಎಲ್ಲರೂ ಒಳ್ಳೆ ಕಮೆಂಟ್ ಹಾಕ್ತೀರಿ, ಲೈಕ್ ಕೊಡ್ರಿ. ನೋಡ್ತೀರಿ ವಿಡಿಯೋ ನೋಡ್ತೀರಿ, ಕಮೆಂಟ್ ಹಾಕಿರ್ತೀರಿ. ಕಮೆಂಟ್ ನೋಟು ಲೈಕ್ ಬೆಲ್ ಒಬ್ರೊಬ್ರು ಲೈಕ್ ಕೊಡ್ತೀರಿ, ಒಬ್ರೊಬ್ರು ಲೈಕ್ ಹಾಕಿ ಕೊಡೋದಲ್ರಿ. ಆಲ್ಮೋಸ್ಟ್ ಕಮೆಂಟ್ ಹಾಕ್ತೀರಿ, ಲೈಕು ನೆಪ್ಪಾರಿರ್ತೀರಿ ಮಾಡ್ತೀರಿ ನೋಡ್ರಿ. ಒಂದು ಲೈಕ್ ಕೊಡ್ರಿ. ಹಂಗಂದ್ರೆ ನಿಮ್ಗೆ ವಿಡಿಯೋ ಇಷ್ಟ ಆಗೈತೆ ಅಂತ ನಮ್ಗೆ ಅರ್ಥ ಆಗುತ್ತೆ. ನೀವು ಒಂದು ಲೈಕ್ ಕೊಡ್ರಿ ಅಂತ. ಬರೀ ಇವಾಗ ಏನೈತೆ, ನಾನು ಲಂಗ ಟಿಚಿಂಗು ಕಟಿಂಗು ಭಾಳ ಮಂದಿ ಕೇಳಿರಿ. ಈ ಲಂಗ ಟಿಚಿಂಗು ಕಟಿಂಗು ಏನು ವಿಡಿಯೋ ಮಾಡೋದಾಗಲ್ರಿ. ಇವತ್ತು ಇದ್ರ ವಿಡಿಯೋ ಮಾಡ್ಬೇಕಂತೀನಿ ರೀ. ಯೂಟ್ಯೂಬ್ ಅಕ್ಕ ನಿನಗೆ ಯೂಟ್ಯೂಬ್ ಯಾರು ಹೇಳ್ಕೊಟ್ರು ಯಾರಿಲ್ಲ ಅಂತ ಅದು ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ. ನೋಡೋಣ್ರಿ, ನಾವು ವಿಡಿಯೋ ಆದ್ರೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಅದು ನನಗೆ ಎದಕ್ಕೆ ಹಳ್ಳಿ ಒಳಗೆ ಎದಕ್ಕೊಂದು ಯೂಟ್ಯೂಬ್ ತಲೆ ಯಾಕೆ ಬಂತು, ಹೆಂಗೆ ಚಲೋ ಮಾಡಿದೆ, ಅದು ಒಂದು ದೊಡ್ಡ ಸ್ಟೋರಿನೇ ಐತ್ರಿ. ಅದು ಮುಂದೆ ಹೇಳ್ತಿ ವಿಡಿಯೋ ಬರ್ತೀನಿ ನೋಡಿರಿ, ಸಪೋರ್ಟ್ ಮಾಡಿರಿ. ಇನ್ನೂ ಸಬ್ಸ್ಕ್ರೈಬರ್ ಇಲ್ಲ ನೋಡಿರಿ ಸಿಸ್ಟರ್. ಸಬ್ಸ್ಕ್ರೈಬರ್ ಆಗಲ್ಲಾಗ್ಯಾರಿ. ಒಂದು ವಾರದಾಗ ಆ ಥರ ನಾ ಮಾಡಿದ್ದೀನಿ ರೀ. ಆಲೇ ಇಲ್ರಿ ಸಬ್ಸ್ಕ್ರೈಬರ್ದು. ಒಂದು ಟೆನ್ಷನ್ ಆಗಿಬಿಟ್ಟೈತೆ ರೀ. ವಾಚ್ ಅವರ್ ಕಂಪ್ಲೀಟ್ ಆಗಿ ಬಂತು ರೀ. ಇನ್ನೊಂದು 500 ಆದ್ರೆ 4000 ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ರೀ. ಈಗ ನನಗೆ ಸಬ್ಸ್ಕ್ರೈಬರ್ ಒಂದಿದ್ರಂದ್ರೆ ಪಗಾರಕ್ಕೆ ಅಪ್ಲೈ ಮಾಡೋಕೆ ರೂಲ್ಸ್ ಇತ್ತಂತ ರೀ. ನನಗೆ ಸಬ್ಸ್ಕ್ರೈಬರ್ ಒಂದಿಲ್ಲ. ಎಷ್ಟು ನೋಡು ಅನ್ಬೋದು ನೋಡಿರಿ. ಎಷ್ಟು ಕಾಡಾಕತ್ತೈತೆ ನೋಡಿರಿ. ಮತ್ತು ಸಬ್ಸ್ಕ್ರೈಬರ್ ಆದ್ರೆ ನನಗೆ ಎಷ್ಟು ಹೆಲ್ಪ್ ಇತ್ತು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಒಂದು ಸಬ್ಸ್ಕ್ರೈಬಿನಿಂದ ನನಗೆ ಎಷ್ಟು ಹೆಲ್ಪ್ ಐತೆ ಅಂತ ನೋಡಿರಿ. ನೀವು ಅಲ್ಲೇ ಇದ್ದು ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತೀನಿ ನೋಡಿರಿ. ಒಂದಿಷ್ಟು ಮಾಡ್ಕೊಂಡವ್ರಿಗೆ ಅಲ್ರಿ, ಮಾಡ್ಕೊಳ್ಳೋರಿಗೆ ಪ್ಲೀಸ್ ಮಾಡ್ಕೊರಿ ಅಂತೀನಿ ನೋಡಿರಿ. ಯಾಕಂದ್ರೆ ಅದ್ರಲ್ಲಿಂದ ಭಾಳ ಅವಶ್ಯಕತೆ ಐತಿ ನನಗೆ. ವಾಚ್ ಅವರ್ ಕಂಪ್ಲೀಟ್ ಆಗೈತಿ, ಸಬ್ಸ್ಕ್ರೈಬರ ಇಲ್ಲ ನೋಡಿರಿ. ಬರೀ ನಾ ಹೇಳ್ತೀನಿ ಮುಂದಿನ ವಿಡಿಯೋದಾಗ ನೋಡಿರಿ. ಬರೀ ಕಡುಬು ಮಾಡಿ ಮತ್ತೆ ಸಿಗ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ, ನಾನು ಕಡುಬು ಮಾಡಿ ಎಲ್ಲ ಮಾಡಿ ಕರಿಯಾಕತ್ತೀನಿ ರೀ. ಯಾಕಂದ್ರೆ ಶ್ರಾವಣಿ ಶಶಿ ಆಡಕ್ಕೆ ಹೋತಿ ಮಮ್ಮಿ, ಶಶಿ ಆಡಕ್ಕೆ ಹೋತೀನಿ ಅನ್ನಕತ್ತಾಳ್ರಿ ಆಕಿ. ಅದ್ರ ಸಲಾಗಿನ ಅಡಿಗೆ ಇತ್ತು ರೀ. ಅನ್ನ ಮಾಡಿದ್ದೀನಿ ರೀ. ಹಾಲು ತರ್ಸೀನಿ, ಹೋಳ್ಗೆ ಇದಾವು, ಚಪಾತಿ ಇದಾವು, ಪಲ್ಯ ಏನು ಮಾಡಿಲ್ಲ ರೀ. 1-2 ಕಡುಬು ಮಾಡಿ ಪುರಿ ಮಾಡಿ ಅಕ್ಕಿ ಬುತ್ತಿ ಕಟ್ಟಿಬಿಡ್ತೀನಿ ರೀ. ಅಕ್ಕಿಯರಿಗೆ ಏಟು ಉಣ್ತಾಳ್ರಿ. ಗಾರ್ಗಿ ಮಾಡ್ಬೇಕಂದೀನಿ ರೀ. ಗಾರ್ಗಿ ಮಾಡೋಕೆ ಹಿಟ್ಟು ಇಲ್ಲ ರೀ, ಕಲ್ಲು ಹಿಟ್ಟೂ ಇಲ್ಲ. ಗಲ್ಲಿಟ್ಟು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಸಜ್ಜಿ ಹಿಟ್ಟು ಎಲ್ಲ ಕೂಡಿಸಿ ಗಾರ್ಗಿ ಮಾಡ್ತಿದ್ದೀವಿ ರೀ ನಾವು. ಅವಾಗ ಅಲ್ಲಿ ಕೋರಾಗ ಅವರೆಲ್ಲ ಸಜ್ಜು ಇರ್ತೈತೆ ರೀ, ಅವರಾಗ ಮಾಡ್ತಿದ್ದೀನಿ ರೀ. ಇಲ್ಲೇ ನಮ್ಗೆ ಒಂದಿದ್ರೆ ಒಂದಿಲ್ಲ, ಹಿಂಗಾಗಿ ಸುಮ್ಮ ಹಾಕಿ ಹುಡ್ರು ಈಗ ಇಲ್ಲಿ ಓಣ್ಯಾಗ ಹುಡುಗಿಯರು ಓದ್ತಾರೆ, ಸಣ್ಣ ಹುಡುಗಿಯರು. ಮತ್ತು ಆಕಿನೂ ಹೋಗಿ ಬರ್ಲಾಕ ಬಿಡು ವರ್ಷಕ್ಕೊಮ್ಮೆ. ನಾ ಶಶಿನೇ ಹಾಕಿಲ್ಲ ರೀ. ನಂದು ಗದ್ದಲ ಶಶಿನೇ ಹಾಕಿಲ್ಲ ನೋಡಿರಿ. ಅವು ಕರಿಗಡ್ಬು ಕರೆದು ಒಂದು 10 ಆಟೆ ಆಗ್ಯಾವ ರೀ. ಕರಿಗಡ್ಬು ನಿನ್ನೆ ಹೋಳ್ಗೆ ಭಾಳ ಮಾಡಿದ್ದೀನಿ ರೀ. ಇವತ್ತು ಕರಿಗಡ್ಬು ಕರೆದು ಪುರಿ ಮಾಡಾಕತ್ತೀನಿ ರೀ. ಯಾಕಂದ್ರೆ ಇನ್ನು ಹಿಟ್ಟು ಉಳಿತು. ಒಂದು 4 ಕಡುಬು, ಒಂದು 4 ಪುರಿ ಕಟ್ಕೊಂಡು ಹೋಗ್ಲಿ, ಗಾರ್ಗಿನೂ ಇಲ್ಲ ಅಂಥೇಳಿ ಮಾಡಾಕತ್ತೀನಿ ನೋಡಿರಿ. ಅನ್ನ ಸಾಂಬಾರು ಮಾಡಿ, ಸಾಂಬಾರು ನಿನ್ನೆದೈತೆ ರೀ. ಅನ್ನನೂ ಮಾಡೀನಿ, ಬುತ್ತಿ ಕಟ್ಕೊಂಡು ಹೋಗ್ಲಿ. ಇದ್ದಿದ್ದು ನಮ್ಮ ಮನೆಯಾಗ ಯಾವ್ದು ಇರುತ್ತೆ ಅದು ಕಟ್ಕೊಂಡು ಹೋಗಿ ಮಕ್ಕಳು ನಮ್ಮ ಶ್ರವಣಕುಮಾರನ ಕಳ್ಸಲ್ಲ ರೀ. ಅಲ್ಲಿ ದೂರ ಓದ್ತಾರೆ ಅವರು. ಅಲ್ಲಿ ಗುಡ್ಡಕ್ಕೆ ಅಂತ ಹೋಗ್ತಾರೆ ರೀ. ಕಂಡಪಟ್ಟಿ ದೂರ ಆಗುತ್ತೆ, ಅದು 1 ಕಿಲೋಮೀಟ್ರ್ನ ಆಗುತ್ತೆ. ಶ್ರವಣಕುಮಾರನ ಕಳ್ಸಲ್ಲ ರೀ. ಆಕಿನ ಒಬ್ಬಾಕಿನ ಕಳಿಸ್ತೀನಿ ರೀ.
ನಾವೇನು ಹೋಗಲ್ರಿ ಶಶಿ ಆಡಕ್ಕೆ. ಆಕೆಗೆ ಮಾಡ್ಕೇರಿ ಬುತ್ತಿ ಕಟ್ಟಿಟ್ಟೀನಿ ರೀ. ಇನ್ನು 2ಕ್ಕೆ ಹೋಗ್ತೀನಿ, 2:30 ಆಗಂತಂದ್ರು. ನಾನು ಬ್ಲೌಸ್ ಕಟಿಂಗ್ ಮಾಡಕತ್ತೀನಿ ನೋಡಿರಿ. ಬ್ಲೌಸು ನೀನು ಕಟಿಂಗ್ ಮಾಡಿರಿ, 3 ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಮಾತ್ರ ಯಾಕ್ರಿ ನಾ ಮಾಡತ್ತೀನಿ. ಸ್ಟಿಚಿಂಗ್ ಮಾಡ್ತೀನಿ ನೋಡ್ರಿ. ನಿಮಗೆ ಎರಡೇ ಪದರ ಅರ್ಧ ಇಂಚ್ ತಗೊಳ್ರಿ. ನಾವು ಸ್ಟಿಚಿಂಗ್ ನಮಗೆಲ್ಲ ಅತಿ ಗೊತ್ತಿರ್ತದ್ರಿ. ಮುಂಭಾಗ ಅರ್ಧ ಇಂಚ್, ತೋಳು ಮುಂಭಾಗ ಅರ್ಧ ಇಂಚ್ ತಕೊಂಡ್ರೆ ಜಂಪರ್ ಕರೆಕ್ಟ್ ಆಯ್ತು ನೋಡಿರಿ. ನಾ ಹಂಗೆ ಹೇಳ್ತಿರ್ತೀನಿ ರೀ ವಿಡಿಯೋದಾಗ. ನಾ ಕತ್ತರ್ಸಕತ್ನಂದ್ರೆ ಯಾರು ಟೈಲರಿಂಗ್ ಹೊಸ್ದಾಗಿ ಕಲಿತಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ರೀ. ಆದ್ರೆ ಒಳ್ಳೆ ಪದೇ ಹೇಳ್ತೀನಿ. ಒಬ್ಬರು ಸಿಸ್ಟರು ಗೋಟ್ ಹೆಂಗೆ ಕಟ್ಟುದ್ರಿ ಅಕ್ಕ ಅಂತ ಕೇಳಿ ಖಂಡಿತ ತೋರಿಸ್ಕೊಡ್ತೀನಿ ರೀ ಸಿಸ್ಟರ್. ಒಮ್ಮೆ ವಿಡಿಯೋದಾಗ ಕ್ಲಿಪ್ಪಿಂಗ್ ತೊಗೊಂಡು ಅದೇನು ಭಾಳ ತಗಲ್ರಿ ಗೋಟಿಂದು. ನಾನು ಒಬ್ರೊಬ್ರು ಕ್ರಾಸ್ ಅರ್ಬಿ ತೊಗೊಂಡು ಗೋಟ್ ಕಟಿಂಗ್ ಕಟ್ತಾರೆ. ನಾನು ಸೀದಾ ಲೈನ್ ತೊಗೊಂಡು ಗೋಟ್ ಕಟ್ತೀನಿ ರೀ, ಮಸ್ತ್ ಬರುತ್ತೆ ನೋಡಿರಿ. ನನಗೆ ಕ್ರಾಸ್ ಅರ್ಬಿದು ಅಷ್ಟೊಂದು ಗೊತ್ತಿಲ್ಲ ರೀ. ನನಗೆ ಸೀದಾ ಕಟ್ ಮಾಡೇ ತೋರ್ಸ್ಯಾರ, ಕಟ್ ಮಾಡೇ ಗೋಟ್ ಕಟ್ಟು ತೋರ್ಸ್ಯಾರ. ನಾನು ಹಂಗೆ ಕಟ್ಟಿಕೋತ ಬಂದೇನಿ ರೀ ಗೋಟು. ಅದೇ ಥರನ ನಿಮಗೂ ನನಗೆ ಹೆಂಗೆ ಬರ್ತಾ ಅದೇ ಥರನ ಹೇಳ್ಕೊಡ್ತೀನಿ ರೀ. 1-2 ದಿನ ಲೇಟ್ ಆದ್ರೆ ಅಲ್ಲಿ. ಇವಾಗ ಟೈಮ್ ಇವಾಗೆಲ್ಲ ಯಾರೋ ಶಶಿ ಆಡಕ್ಕೆ ಹೋಗ್ಯಾರ, ವಿಡಿಯೋ ಮಾಡೋರು ಯಾರಿಲ್ಲ. ಶ್ರಾವಣಿನೂ ಹೋಗ್ಯಾಳ. 3 ಬ್ಲೌಸ್ ಕಟಿಂಗ್ ಮಾಡೀನಿ ರೀ. ಟೈಮ್ ಅಂದು 4:30-5 ಆಗಿ ಬಂದಿರ್ಬೇಕು ರೀ ಇವಾಗ. ನೋಡಿರಿ ಇದೊಂದು ಬ್ಲೌಸ್ ಕಟಿಂಗ್ ಮಾಡೀನಿ. ಆಗಳೇ ಇದೊಂದು ಬ್ಲೌಸ್ ರೀ. ಇನ್ನೊಂದು ಬ್ಲೌಸು ಕಟಿಂಗ್ ಮಾಡ್ಬೇಕು ರೀ. ನೋಡಿರಿ ಇದೊಂದು ಮಾಡಬೇಕು, ಮಾಡ್ಕೇರಿ ಹೊಲಿತೀನಿ ನೋಡಿರಿ. ಉಸು ಬರ್ರಿ ಅದೊಂದು ಕಟಿಂಗ್ ಮಾಡಿ ಉಸು ಮಾಡ್ಕೇರಿ ನೋಡಿರಿ. 3 ಬ್ಲೌಸ್ ಕಟಿಂಗ್ ಮಾಡ್ರಾಗ ಟೈಮ್ ಬಂದು 5 ಗಂಟೆ ಆಗತ್ತೆ ರೀ. ಯಾಕೆ ಇವಾಗ 4 ಆಗಿ ಬಂದೈತೆ ರೀ. ಅಟಟಿ ಶ್ರಾವಣಿಯರು ಬಂದುಬಿಡ್ತಾರೆ ನೋಡಿರಿ. ಬಂದ್ರಂದ್ರೆ ಆಕಿ ಏನೇನು ಹಂಗೆ ಆಡಿಲ್ಲು ಹೇಳ್ತೀವಿ. ಎಲ್ಲಿ ಹೋಗಿದ್ದಮ್ಮ? ಅವಾಗ ಯಾಕೆ ಶಶಿ ನೋಡ್ರಿ, ಶಶಿ ಹೆಂಗೆ ಇಟ್ಟು ಹೊಂಟ ನೋಡ್ರಿ ಕಿವ್ಯಾ. ಇಲ್ಲ ಬೇಕು ಇಟ್ಕೊಂಡ ನೋಡ್ರಿ ಶಶಿ ಕಿವ್ಯಾ ಹೆಂಗೆ ಇಟ್ಕೊಂಡಾರ ಇವರು. ತಲೆಗೆ ಇಟ್ಕೊಂಡ್ಬಿಟ್ಟು ಕೆನ್ ಮಾಡ್ರಿ ಅವ ಗಣಮಗ ಬಿಡ್ರಿ ಕಿವ್ಯಾಗ ಇಟ್ಕೊಳ್ಳಿ. ಈಕಿ ಶ್ರಾವಣಿ ತಂದು ಕೊಟ್ಟಾಡ್ರಿ. ನಾ ಶಶಿನೇ ಹಾಕಿಲ್ರಿ ಈ ವರ್ಷ. ಕಾರೋಣಿ ಎಲ್ಲ ಬುತ್ತಿ ಹಂಗೆ ತಂದು ಅವ್ರಿ. ಉಂಡೆಲಕ್ಕಿ ಏನು ಕರಿಗಡುಬು, ಅನ್ನ ಸಾಂಬಾರು, ಪಲ್ಯದು ಕಟ್ಟಿದ್ದೀನಿ ರೀ, ಚಪಾತಿ ಅದು ಉಂಡೆ ಅಲ್ರಿ. ಆಕಿ ಹಂಗೆ ತೊಗೊಂಬಂದ್ಬಿಟ್ಟ ಶ್ರಾವಣು. ನೋಡ್ರಿ ಕವಳಿ ಹಣ್ಣು ಹರ್ಕೊಂಡಿಲ್ಲ ಅಂತ ಎಷ್ಟಕ್ಕನ ಒಂದು ತಂದಾವ್ರಿ ಆಕಿ. ಇದು ಕವಳಿ ಹಣ್ಣು ಅಂತ, ಕವಳಿ ಹಣ್ಣು ನೋಡ್ರಿ, ಕವಳಿ ಹಣ್ಣು. ನೀವು ಒಂದು ಥರದ ಶ್ರಾವಣಿ ಕವಳಿ ಹಣ್ಣು ಹಾಕೋಬಿಟ್ಟು ಮಸ್ತ್ ಅವಳ ಕವಳಿ ಹಣ್ಣು. ಎಷ್ಟು ಬೈತಿ ತಂಗಿ ಶಶಿ ಆಡಿ ಬರ್ರಾಗ ನೀನು. ಏನೇ ಮಾಡಿದ್ರೆ ಶಶಿ ಆಡಕ್ ಹೋಗಿ ಅವರು ಊಟ ಮಾಡಕ್ ಹಚ್ಚಿರಿ ಅಂಗಿಸ್ಬಾರ್ದಿಲ್ಲ. ಹೌದೇನ್ರಿ? ಅಂಗಿಸೋದು ಇದು ಪಟಾಕಿ ಕಳ್ರು ಬಂದು ಅನ್ನೋದು ನಾವು ಕಿವಿ ಮುಚ್ಕೊಂಡು ಮಾಡ್ತಿದ್ದೀವಿ ಮಮ್ಮಿ. ಅಂಜು ಕಮ್ಮಿ ಆ ಶೇಷಿ ಎಲ್ಲ ಕೆತ್ತಿ ಅವು ನೀರಿದ್ದು ಮಮ್ಮಿ ತೆಗೆದು ನೀರು ಅದ್ರೊಳಗೆ ಕೊಟ್ಟಿದ್ವಿ. ಮತ್ತೆ ಅಲ್ಲಿ ಇದು ಒಂದು ಅಲ್ಲಿ ದಾರಿಗೆ ಹೋಗೋದೈತಿ, ಅಲ್ಲಿ ಜಾಮೂನ್ದು ಗೆಜ್ಜಿ ಮತ್ತೆ ಇದು ಎಲ್ಲಿ ಗುಡ್ಡಕ್ಕೆ ಹೋಗಿ ಹನುಮಪ್ಪನ ಗುಡಿ ಗುಡ್ಡಕ್ಕೆ ಹೋಗಿದ್ರಿ ನೀವು? ಅಲ್ಲಿ ನೋಡ್ತಕ್ಕೈತವ, ಅಲ್ಲಿ ಭಾರಿ ಐತಿ ನೋಡ್ತಕ್ಕದು. ಹನುಮಪ್ಪನ ಗೆಜ್ಜಿ ಎಲ್ಲ ಐತೆ, ಎಲ್ಲರೂ ಗೆಜ್ಜಿ. ಒಮ್ಮೆ ನೋಡಿದ್ದಿ ನಮ್ಮಲ್ಲಿ? ಇಲ್ಲ ಮಮ್ಮಿ ಎಲ್ಲ ಗೆಜ್ಜಿ ಇದ್ದು. ನೀವು ಊಟ ಯಾಕೆ ಕುಂಡಿಲ್ಲಮ್ಮ ಹಂಗೈತೆ ಅಂತೇಳ? ಗೆಜ್ಜಿ ಅಲ್ಲ ಗೆಜ್ಜಿ ಊಟ ಯಾಕೆ ಕುಂಡಿಲ್ಲ ಹಂಗ ತಗೊಂಬಂದೆ ಒಳ್ಳೆ? ಅಲ್ಲ ಮಮ್ಮಿ ಕಾಳು ಹೊಡಿದ್ರಂತಾವು ದೊಡ್ಡ ಇಷ್ಟಿಷ್ಟ ನೋಡಿದೇನು? ಅಲ್ಲ ಅಮ್ಮ ನೀನು ಊಟ ಯಾಕೆ ಕುಂಡಿಲ್ಲ ಹೇಳ? ಇಡಬಾರ್ದು, ದೇವ್ರು ಹೆಜ್ಜಿರ್ತಾವು. ಊಟ ಯಾಕೆ ಕುಂಡಿಲ್ಲಮ್ಮ ಅದನ್ನ ಹೇಳಮ್ಮ ನನಗೆ. ನೀ ನಮ್ದು ಬುತ್ತಿ ಐತೆ ಅಂತ ಹೇಳ್ಬೇಕಿಲ್ಲ. ಏನೇನು ಕೊಟ್ಟಿದ್ರಮ್ಮ? ನಾನು ಗಾರಿಗೆ ಮಾಡೋದು ಆಲಿಲ್ರಿ. ಆಕೆಗೆ ಕರಿಗಡುಬು ಅನ್ನ ಸಾಂಬಾರು ಇಟ್ಟೆ ಕಟ್ಟಿದ್ದೆ. ಅವ್ರಲ್ಲಿ ಬುತ್ತಿನೇ ಬಿಚ್ಚಿಕೊಟ್ಟಿಲ್ರಿ. ಗಾರಿಗೆ, ಬೆಲ್ಲ ಗಾರಿಗೆ, ಉಪ್ಪು ಗಾರಿಗೆ. ನಾ ಉಪ್ಪು ಗಾರಿಗೆ ತಿನ್ನಿಲ್ರಿ ಮನೆಗೆ. ನಾ ಮಾಡೋದು ಆಲಿಲ್ರಿ ಕೆಲಸದಾಗ. ಹಿಂಗಾಗಿ ಇಷ್ಟಿತ್ತು ನೋಡ್ರಿ ಶಶಿ ಆಡೋ ಸ್ಟೋರಿ ನೋಡ್ರಿ. ಹಳ್ಳಿ ಕಡೆ ಹುಡ್ರು ಬರ್ತಾವು. ಚಪಾತಿ ಕೊಟ್ಟಾರ, ಅನ್ನ ಸಾರು ಕೊಟ್ಟಾರ, ಮತ್ತೆ ಪೇಡೆ ಕೊಟ್ಟಾರ,
ಸರಿ ಆಯ್ತಮ್ಮ. ಮತ್ತ ಬ್ಯಾಳಿ ಪಲ್ಯ ಕೊಟ್ಟಾರೆ. ನೋಡ್ರಿ ಶಶಿ ಆಡಿದ್ದು ನಮ್ಮ ಶ್ರಾವಣಿ ಬೈಲೆ ಸ್ಟೋರಿ ಹೆಂಗೆ ಕೇಳಿದ್ರಲ್ಲ ಅದು ಅವು ಅಲ್ಲಿ ದೇವರು ಅಡ್ಡಾಡಿ ಹೆಜ್ಜಿದವ್ರಿ ಹೆಜ್ಜಿ ರೀ ಗೆಜ್ಜೆ ಅಂತ ಆಡ್ರಕ್ಕೆ ಗೊತ್ತಾಗಲ್ಲ. ಬರ್ರಿ ನಾನು ಶಶಿ ಕೂರಾಗದ್ರ ದೊಡ್ಡವರು ಓದ್ತಾರೆ ರೀ ಸಣ್ಣರು ಓದ್ತಾರ. ಕೂರ ಮಸ್ತ್ ನೋಡ್ರಿ ಶಶಿ ಆಡೋದು. ನಾ ಮುಂದೆ ವರ್ಷಕ್ಕೆ ಹೋಗ್ಬೇಕಂತ ಮಾಡೀನಿ ರೀ ನಿಮ್ಮ ಕೂಡ ಶೇರ್ ಮಾಡಕ್ಕೆ ನೋಡ್ತೀನಿ ರೀ ಹೋಗೋದಾರ ಓದ್ತೀನಿ. ಈ ವರ್ಷ ನನಗೆ ಹೋಗೋದಾಗಲಿಲ್ಲ ರೀ ಕೊಳೂರ್ಗೆ. ನೋಡ್ರಿ ಕೊಳೂರಾಗ ಓದ್ತಾರೆ ಇಲ್ಲಿ ಹಳ್ಳಿಗೆರೆಯಾಗ ಯಾರು ದೊಡ್ಡರು ಹೋಗಲ್ಲ ನೋಡ್ರಿ. ಎಲ್ಲರದು ಊಟ ಆಗೈತಿ. ಬ್ಲೌಸ್ ಹೊಲಿಯಾಕತ್ತೀನಿ ರೀ. ಶ್ರಾವಣಿ ಆಟ ಆಡಕತ್ತಾಳ, ಶ್ರಾವಣ್ ಕುಮಾರ್ನ ಆಡಕತ್ತಾಳ. ಶ್ರಾವಣಿ ಎಟ್ಟು ನಾಟಕ ಮಾಡಕತ್ತಾಳ ನೋಡ್ರಿ ಓಡ್ನಿ ಹಾಕ್ಕೊಂಡು. ಓಡ್ನಿ ಸ್ಕಾರ್ಪ್ ಅಂತಾರೆ ರೀ. ನೋಡ್ರಿ ಎಷ್ಟು ನಾಟಕ ಮಾಡಕತ್ತಾಳ. ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿ ಮಾಡ್ಕೊತೀನಿ ನೋಡ್ರಿ. ಒಂದಕ್ಕೊಂದು ತಳಕಾಗ್ಯವ್ರು ಯಾಕಂದ್ರೆ ಜಲ್ದಿ ಹೊಲಿದು ಟೈಮ್ ಬಂದು 9 ಗಂಟೆ ಆಗೈತೆ ರೀ. ಶ್ರಾವಣಿಯರು ಮುಕ್ಕೋತೀನಿ ಅನ್ನಕತ್ತಾರ. ಆಕಿನೂ ಆಟ ಆಡಕತ್ತಾಳ ನೋಡ್ರಿ. ಹೆಂಗೆ ಕಟ್ಕೊಂಡಾಳ ನೋಡ್ರಿ ಶ್ರಾವಣಿ ಓಡ್ನಿ ವೇಲ್ ಸ್ಕಾರ್ಪ್ ಅಂತೀವಿ ರೀ, ಓಡ್ನಿ ಅಂತೀವಿ ರೀ, ವೇಲ್ ಅಂತೀವಿ ರೀ. ನಾವು ಹಳ್ಳಿ ಒಳಗೆ ಅನ್ನೋದು ವೇಲ ಓಡ್ನಿ ಅನ್ನೋದು ಭಾಳ ರೀ, ಸ್ಕಾರ್ಪೇ ಅನ್ನಲ್ಲ ರೀ. ಸ್ಕಾರ್ಪ್ ಅಂದ್ರೆ ಎಂಥವು ಅಂತಿದ್ದೀವಿ ರೀ ನಾವು ಅವಾಗ. ಇವಾಗ ಗೊತ್ತಾಗೈತೆ ರೀ. ನೋಡಿರಿ ಇದೊಂದು ಬ್ಲೌಸು ಸ್ಟಿಚಿಂಗು ಮುಗೀತು ನೋಡಿರಿ. ಇದು ನಾವು ಓಡ್ನಿ ವೇಲ್ ಅನ್ನೋದು ಭಾಳ ಅಲ್ರಿ, ಹಿಂಗಾಗಿ ಸ್ಕಾರ್ಪ್ ಅನ್ನೋದು ಗೊತ್ತಾಗೋದಿಲ್ಲ. ಇವಾಗ ಒಬ್ಬರು ಬಂತ ತಿಳ್ಕೊಂಡ್ರಿ ಏನು ಹುಟ್ಟುಕ್ಲೆ ಅಂತ ತಿಳ್ಕೊಂಬಂದಿಲ್ಲ. ತಿಳ್ಕೊಂಕೇರಿ ಇದು ಮಾಡಿ ನೋಡಿರಿ. ಇವು 3 ಬ್ಲೌಸು ಇವತ್ತು ಕಟಿಂಗ್ ಮಾಡೀನಿ ರೀ, ಇವತ್ತು ಸ್ಟಿಚಿಂಗ್ ಮಾಡೀನಿ. ನಾನು ಏನು ಮಾಡ್ಬೇಕಂತೀನಿ ರೀ, ಖಂಡಿತ ಮಾಡ್ತೀನಿ ರೀ. ಬೇಸರ ಬಿಟ್ನಿ ಅಂದ್ರೆ ಅದು ಏನಿದ್ರು ಒಳ್ಳೆ ನೋಡಿರಿ. ನಾಳೆ ಇಷ್ಟು ಹುಕ್ಸ್ ಹಚ್ಬೇಕು ನೋಡಿರಿ. 5 ಬ್ಲೌಸ್ ಇದಾವೆ ರೀ. 5 ಬ್ಲೌಸ್ ಹುಕ್ಸ್ ಹಚ್ಬೇಕು. ಮೊನ್ನೆ ಹೊಲ್ದು 2 ಅದಾವು. ಹುಕ್ಸ್ ಹಚ್ಬೇಕು ರೀ. ನಾನು ವಿಡಿಯೋ ಯಾರು ನೋಡಿರಿ ಪ್ಲೀಸ್ ಥ್ಯಾಂಕ್ಸ್ ರೀ.